ಶ್ರೀ ವಿಚಾರಚಂದ್ರವರ ಪ್ರಪಂಚ ವ್ಯಕ್ತಿತ್ವ ಪ್ರಕರಣದಲ್ಲಿ ಅಭ್ಯಾಸಗಳ ಬಗ್ಗೆ ಇಲ್ಲಿಯವರೆಗೆ ತಾಯಿಂದ ತಿಳ್ಕೊಂಡು ಬಂದರು. ಈ 6 ಅಭ್ಯಾಸಗಳನ್ನು ಸ್ವರೂಪ ಅಭ್ಯಾಸ ಮತ್ತು ಸಂಸರ್ಗ ಅಭ್ಯಾಸದಲ್ಲಿ ಅಂತರ್ಗತ ಆಗ್ಯಾವ ಅಂತ ಹೇಳ್ಕೊಂಡು ಬಂದರು. ಇಲ್ಲಿ ಅನ್ಯೋನ್ಯ ಅಭ್ಯಾಸ ಅಂತ ಬರ್ತದೆ. ಈ ಅನ್ಯೋನ್ಯ ಅಭ್ಯಾಸ ಇದು ನಮ್ಮ ಅಧ್ಯಾತ್ಮದಲ್ಲಿ ಬಹಳ ಮಹತ್ವವಾದಂತಹ ವಿಷಯ. ಅದಕ್ಕೆ ಈ ಅನ್ಯೋನ್ಯ ಅಭ್ಯಾಸವನ್ನು ನಾವು ತಿಳ್ಕೋಬೇಕು ಅಂತ ಈ ಅನ್ಯೋನ್ಯ ಅಭ್ಯಾಸದ ಬಗ್ಗೆ ನಾನು ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅನ್ಯೋನ್ಯ ಅಭ್ಯಾಸ ಅಂದರೆ ಏನು? ಅನ್ಯೋನ್ಯ ಅಭ್ಯಾಸ ಅಂತಂದ್ರೆ ಪರಸ್ಪರರಲ್ಲಿ ಪರಸ್ಪರ ಅಭ್ಯಾಸ ಆಗೋದಕ್ಕೆ ಅನ್ಯೋನ್ಯ ಅಭ್ಯಾಸ ಅಂತ ಕರ್ಕೊಂಡು ಬಂದರು. ಅಂದರೆ ಆತ್ಮನ ಅಭ್ಯಾಸ ಅನಾತ್ಮದಲ್ಲಿ, ಅನಾತ್ಮಂದು ಆತ್ಮನಲ್ಲಿ ಅಭ್ಯಾಸ ಆಗೋದಕ್ಕೆ ಏನು ಹೇಳ್ಕೊಂಡ್ಬಂದ್ರು? ಅನ್ಯೋನ್ಯ ಅಭ್ಯಾಸ ಅಂತ ಹೇಳ್ಕೊಂಡ್ಬಂದ್ರು. ಈ ಅನ್ಯೋನ್ಯ ಅಭ್ಯಾಸ ಯಾವ ರೀತಿ ಆಗ್ಯದ ಅಂತಂದ್ರೆ ಇಲ್ಲಿ ಆತ್ಮನ ವಿಶೇಷಣಗಳು 4 ಬರ್ತಾವೆ. ಆತ್ಮನ ವಿಶೇಷಣಗಳು 4 ಯಾವುವು ಅಂತಂದ್ರೆ ಸತ್ತ, ಚಿತ್ತ, ಆನಂದ, ಅದ್ವೈತ. ಇವು ಆತ್ಮನ 4 ವಿಶೇಷಣಗಳು. ಇನ್ನು ಅನಾತ್ಮದ ವಿಶೇಷಣಗಳು ಯಾವುವು ಅಂತಂದ್ರೆ ಅನಾತ್ಮದ್ದು ಅಸತ್ತ, ಜಡ, ದುಃಖ, ದ್ವೈತ. ಇವು ಅನಾತ್ಮದ ವಿಶೇಷಣಗಳು. ಇಲ್ಲಿ ಏನಾಗ್ಯದ? ಅಭ್ಯಾಸ ಆಗ್ಯದ ನಮ್ಗೆ ಆತ್ಮಂದು ಅನಾತ್ಮದಲ್ಲಿ, ಅನಾತ್ಮದು ಆತ್ಮನಲ್ಲಿ ಯಾವ ರೀತಿ ಅಭ್ಯಾಸ ಆಗ್ಯದ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಡು ನೋಡ್ರಿ. ಇಲ್ಲಿ ಏನಾಗ್ಯದ ಅಂತಂದ್ರೆ ಅನಾತ್ಮದ ದುಃಖ ಮತ್ತು ದ್ವೈತ, ಅನಾತ್ಮದ ದುಃಖ ಮತ್ತು ದ್ವೈತ ಇವೆರಡು ಏನಾಗ್ಯಾವ ಅಂತಂದ್ರೆ ಆತ್ಮನ ಆನಂದ ಮತ್ತು ಅದ್ವೈತವನ್ನು ಮುಚ್ಚಾಕೊಂಡು, ಆತ್ಮನ ಆನಂದ ಅದ್ವೈತ ನಿಮಗೆ ಕಾಣಕತ್ತಾವೇನ್ರಿ? ಕಾಣಕತ್ತಿಲ್ಲ. ಈ ರೀತಿಯಲ್ಲಿ ಅನಾತ್ಮದ 2 ವಿಶೇಷಣಗಳು ಆತ್ಮನಲ್ಲಿ, ಆತ್ಮನ 2 ವಿಶೇಷಣಗಳು ಅನಾತ್ಮದಲ್ಲಿ, ಹಿಂಗೆ ಪರಸ್ಪರರಲ್ಲಿ ಪರಸ್ಪರ ಅಭ್ಯಾಸ ಆಗಿರೋದ್ರಿಂದ ಇದಕ್ಕೆ ಏನಂತ ಕರೆದ್ರು? ಅನ್ಯೋನ್ಯ ಅಭ್ಯಾಸ ಅಂತ ಹೇಳ್ಕೊಂಡು. ಇದು ನಮ್ಮ ಅಧ್ಯಾತ್ಮದಲ್ಲಿ ಪ್ರತಿಯೊಂದರಲ್ಲಿ ಇದು ಉಪಯುಕ್ತದೆ. ಈ ರೀತಿಯಲ್ಲಿ ನಾವೇನಾಗ್ಯದ ಅಭ್ಯಾಸಗಳಿಂದ ಈ ರೀತಿಯಲ್ಲಿ ನಾವು ನಡ್ಕೊಳಕತ್ತೀವಿ. ಅದಕ್ಕೆ ಈ ಅಭ್ಯಾಸ ಹೋಗ್ಬೇಕಾಗಿತ್ತಂದ್ರೆ ನಾವು ಈ ಸತ್ಸಂಗದಲ್ಲಿ ಬರಬೇಕು. ಮಹಾತ್ಮರಿಂದ ನಾವು ಅವರ ವಾಕ್ಯಗಳನ್ನು ನಾವು ಕೇಳಿ ನಮ್ಮ ಅಭ್ಯಾಸವನ್ನು ದೂರ ಮಾಡಿಕೊಂಡು ನಮ್ಮ ಸ್ವರೂಪದ ಜ್ಞಾನ ಮಾಡಿಕೊಂಡು ನಾವು ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ 2 ಮಾತುಗಳನ್ನು ಸದ್ಗುರುಗಳ ಪಾದ ತಪ್ಪಿಸಿ ಮಂಗಲ ಮಾಡಬೇಕು. ಜೈ ಮಂಗಲ.